ಎಲ್ರಿಗೂ ನಮಸ್ಕಾರ. ಯಾವೆಲ್ಲ ವಿದ್ಯಾರ್ಥಿಗಳು SSLC ಎಕ್ಸಾಮ್ಸ್ ನ ಈಗಾಗಲೇ ಕಂಪ್ಲೀಟ್ ಅಂದ್ರೆ ಬರ್ದ್ಬಿಟ್ಟಿದ್ದೀರಾ. ಅಂತ ವಿದ್ಯಾರ್ಥಿಗಳಿಗೂ ಈಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಟೆನ್ಷನ್ ಐತೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಾತರದಿಂದ ಕಾಯ್ತಿದ್ದೀರಾ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಸಚಿವರಾದ ಅಂದ್ರೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಸರ್ ಅವರು ಇವತ್ತು ಒಂದು ಬಿಗ್ ಅಪ್ಡೇಟ್ ನ ಯಾವೆಲ್ಲ ವಿದ್ಯಾರ್ಥಿಗಳು SSLC ಎಕ್ಸಾಮ್ ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟವ್ರೆ. ಅಂದ್ರೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟವ್ರೆ. SSLC ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅವರು ಖುದ್ದಾಗಿ ಒಂದು ಅಪ್ಡೇಟ್ ನ ಕೊಟ್ಟವ್ರೆ. ನೋಡ್ಕೊಳ್ಳೋದಾದ್ರೆ ಈಗ ನಿಮ್ಗೂ ಟೆನ್ಷನ್ ಇರುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. SSLC ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಬರೋದಾದ್ರೆ ಯಾವ ಒಂದು ದಿನಾಂಕದಂದು ಬರುತ್ತೆ, ಇವತ್ತೇ ಬರುತ್ತೋ ಅಥವಾ ಬರಂಗಿದ್ರೆ ಎಷ್ಟು ಗಂಟೆಗೆ ಬರುತ್ತೆ, ಬರುತ್ತೋ ಬರಲ್ವೋ, ಬಂದ್ರೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಬೇಕಂತ ಹೇಳ್ಕೊಡಿ ಅಂತ ಕೇಳ್ತಿದ್ರಿ. ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಚಿವರಾಗಿರ್ತಕ್ಕಂತ ಮಧು ಬಂಗಾರಪ್ಪ ಸರ್ ಅವರು ಬಿಗ್ ಅಪ್ಡೇಟ್ ಕೊಟ್ಟವ್ರೆ SSLC ರಿಸಲ್ಟ್ ಬಗ್ಗೆ. ಫಸ್ಟ್ ಏನ್ ಮಾಡ್ಬೇಕು, ನಿಮ್ಮ ಒಂದು ಫೋನ್ ಅಲ್ಲಿ ಬಂದ್ಬಿಟ್ಟು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ KR.NSE.2025 ಅಂತ ನೀವು ಸರ್ಚ್ ನ ಮಾಡ್ಕೊಂಡು ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ನಂತರ ಫಸ್ಟ್ ನ ವೆಬ್ಸೈಟ್ ಶೋ ಆಗುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತೇಳಿ. ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಲಿಂಕ್ ಮೇಲೆ. ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಹೋಮ್ ಪೇಜ್ ಓಪನ್ ಆದಾಗ ನೋಡ್ಕೊಳ್ಳಿ, ಈಗ ಸೆಕೆಂಡ್ PUC ಎಕ್ಸಾಮ್ ಈಗಾಗಲೇ ಮುಗ್ದೈತೆ. ಈಗ ಈ ರೀತಿ ತೋರಿಸ್ತೈತೆ. ಅಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅದ್ರ ಕೆಳಗಡೆ ಖಾಲಿ ಸ್ಪೇಸ್ ಇದೆ ಅಲ್ವಾ, ಸ್ವಲ್ಪ ಜಾಗ. ಅದ್ರ ಕೆಳಗಡೆ 2025 ನಲ್ಲಿ ಬರ್ದಿರ್ತಕ್ಕಂಥ SSLC ಎಕ್ಸಾಮ್ ರಿಸಲ್ಟ್ ಅದ್ರ ಕೆಳಗಡೆನೆ ಬರುತ್ತೆ ಆ ಒಂದು ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತೆ ಬಂದ್ಬಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಬ್ಮಿಟ್ ಕೊಟ್ರೆ ನಿಮ್ಮ ಒಂದು ರಿಸಲ್ಟ್ ಅಲ್ಲಿ ಚೆಕ್ ಆಗುತ್ತೆ. ಈಗಾಗಲೇ ಏನಕ್ಕೆ ಆ ತರ ಸೆಕೆಂಡ್ PUC ತೋರಿಸ್ತೈತೆ ಅಂತಂದ್ರೆ ಆಲ್ರೆಡಿ ಇನ್ನು ಬಿಟ್ಟಿಲ್ಲ. ಇನ್ನು ಸ್ವಲ್ಪ ಡಿಲೇ ಆಗೈತೆ. ಎಷ್ಟೊತ್ತಿಗೆ ಬಿಡ್ತಾರಪ್ಪ ನಿಮ್ಮ ಒಂದು ರಿಸಲ್ಟ್ ಈ ಒಂದು SSLC ಅಂತಂದ್ರೆ ನನಗ್ ಬಂದ್ಬಿಟ್ಟು ಪ್ರಕಾರ ನ್ಯೂಸ್ ಪ್ರಕಾರ 2:00 ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳವ್ರೆ. ಈಗ ನೋಡ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ನೀವು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಇದೇನಾದ್ರೂ ವರ್ಕ್ ಆಗಿಲ್ಲ ಅಂತಂದ್ರೆ ಸೈಟ್ ಏನಾದ್ರೂ ಬಿಸಿ ಬರ್ತಿದ್ರೆ ಆಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಏನಿಲ್ಲ, ನಿಮ್ಮ ಒಂದು ಮೆಸೇಜ್ ಬಾಕ್ಸ್ ನ ಓಪನ್ ಮಾಡ್ಕೊಂಡು ನಾ ಹೇಳ್ತಕ್ಕಂತ ನಂಬರ್ ನ ನೀವು ನೋಟ್ ಮಾಡ್ಕೊಳ್ಳಿ. 56263 ನಂಬರ್ಗೆ KAR10 ಅಂತೇಳಿ ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರ್ ಇರುತ್ತಲ್ವಾ ಹಾಲ್ ಟಿಕೆಟ್ ಮೇಲೆ, ಆ ನಂಬರ್ ನ 56263ಗೆ ಅಲ್ಲಿ KAR10 ಅಂತ ಹಾಕ್ಬಿಟ್ಟು ಮೆಸೇಜ್ ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಅಂದ್ರೆ ನೋಂದಣಿ ಸಂಖ್ಯೆ ಹಾಕಿದ್ರೆ ಹಾಲ್ ಟಿಕೆಟ್ ಮೇಲೆ ಇದು ಅದು ಡೈರೆಕ್ಟ್ ಆಗಿ ಅವರ ವಿತಿನ್ 1 ಮಿನಿಟ್ ಒಳಗಡೆ ನಿಮ್ಗೆ ಅದ್ರದ್ದು ಫುಲ್ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಥವಾ ಏನಾಗೈತೆ ನಿಮ್ಮ ಒಂದು ರಿಸಲ್ಟ್ ಪೂರ್ತಿಯಲ್ಲಿ ಮಾರ್ಕ್ಸ್ ಕಾರ್ಡ್ ತರ ಬಂದ್ಬಿಡುತ್ತೆ. ಇವತ್ತು ಬಂದ್ಬಿಟ್ಟು ಇವತ್ತೇ ಬರುತ್ತೆ ರಿಸಲ್ಟ್. ಯಾರು ವರಿ ಮಾಡ್ಕೊಳ್ಬೇಡಿ. ರಿಸಲ್ಟ್ ನಿಮ್ಗೆ ಚೆಕ್ ಮಾಡಕ್ ಆಗಿಲ್ಲ ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್ ನ. ಅದ್ರ ಮುಖಾಂತರ ಹೋಗ್ಬಿಟ್ಟು ನೀವು ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಬೇಡಿ.